ಸಂಸದ ಪ್ರಜ್ವಲ್ ರೇವಣ್ಣ ಪೊಲೀಸರಿಗೆ ಶರಣಾಗ್ತಾರೆ. ಪ್ರಜ್ವಲ್ ರೇವಣ್ಣ ಶರಣಾಗತಿ ಆಗ್ತಾರೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ಸಂಸದ ಪ್ರಜ್ವಲ್ ರೇವಣ್ಣ ಶರಣಾಗ್ತಾರೆ ಅಂತ ಜೆಡಿಎಸ್ ಮುಖಂಡ ಪುಟ್ಟರಾಜು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ 26ನೇ ತಾರೀಕು ಏಪ್ರಿಲ್ 26ಕ್ಕೆ ಮತದಾನ ಮುಗಿಸಿ ವಿದೇಶಕ್ಕೆ ಹೋದವರು ಈವರೆಗೂ ಬಂದಿಲ್ಲ. ಈಗ ಜೆಡಿಎಸ್ ಮುಖಂಡ ಪುಟ್ಟರಾಜು ಮಾತನಾಡ್ತಾ ಇದ್ದಾರೆ. ವಿದೇಶದಿಂದ ಪ್ರಜ್ವಲ್ ರೇವಣ್ಣ ಬರ್ತಾರೆ, SIT ಅಧಿಕಾರಿಗಳ ಮುಂದೆ ಶರಣಾಗ್ತಾರೆ. ಮಹತ್ವದ ಹೇಳಿಕೆ ಬರ್ತಾ ಇದೆ. ರೇವಣ್ಣ ಅರೆಸ್ಟ್ ಆದ ನಂತರ HD ರೇವಣ್ಣ ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ರೇವಣ್ಣನವರಿಗಿಂತಲೂ ಪ್ರಜ್ವಲ್ ಮೇಲೆ ಗಂಭೀರವಾದಂತಹ ಆರೋಪಗಳಿದ್ದಾವೆ. ಅತ್ಯಾಚಾರದ ಆರೋಪ ಇದೆ, ಲೈಂಗಿಕ ದೌರ್ಜನ್ಯದ ಆರೋಪ ಇದೆ. ಈಗ ಪ್ರಜ್ವಲ್ ರೇವಣ್ಣ SIT ಮುಂದೆ ಶರಣಾಗ್ತಾರೆ ಅಂತ ಪುಟ್ಟರಾಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೆಡಿಎಸ್ನ ಮುಖಂಡ ಪುಟ್ಟರಾಜು ವಿದೇಶದಿಂದ ಬಂದ ನಂತರ ಶರಣಾಗ್ತಾರೆ SIT ಮುಂದೆ ಅಂತ ಪುಟ್ಟರಾಜು ಮಾತನಾಡ್ತಿದ್ದಾರೆ. ಪ್ರಜ್ವಲ್ ರೇವಣ್ಣ ಹಂಗೇರಿ ದೇಶದಲ್ಲಿದ್ದಾರೆ ಅಂತ ಇವತ್ತಷ್ಟೇ ಸುದ್ದಿ ಬಂತು. ಈಗ ವಿದೇಶದಿಂದ ವಾಪಸ್ ಆದ ನಂತರ ಪ್ರಜ್ವಲ್ ರೇವಣ್ಣ SIT ಅಧಿಕಾರಿಗಳ ಮುಂದೆ ಶರಣಾಗ್ತಾರೆ ಅನ್ನುವಂತಹ ಹೇಳಿಕೆಯನ್ನ ಜೆಡಿಎಸ್ ಮುಖಂಡ ಪುಟ್ಟರಾಜು ಕೊಡ್ತಾ ಇದ್ದಾರೆ. SIT ಅಧಿಕಾರಿಗಳಿಂದ HD ರೇವಣ್ಣ ಅರೆಸ್ಟ್ ಆದ ನಂತರ ಈ ಮಹತ್ವದ ಹೇಳಿಕೆ ಜೆಡಿಎಸ್ನ ನಾಯಕ ಪುಟ್ಟರಾಜು ಅವರಿಂದ ಬರ್ತಾ ಇದೆ. SIT ಮುಂದೆ ಪ್ರಜ್ವಲ್ ರೇವಣ್ಣ ಸರೆಂಡರ್ ಆಗ್ತಾರಂತೆ. CS ಪುಟ್ಟರಾಜು ಅವರು ಕೊಡ್ತಾ ಇರುವಂತಹ ಹೇಳಿಕೆ ಇದು. ಸೆಕ್ಷನ್ 376 ಅಡಿಯಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರದ ಕೇಸ್ ದಾಖಲಾಗಿದೆ. ಬಹಳ ಗಂಭೀರವಾದಂತಹ ಪ್ರಕರಣ. ಇದರ ಜೊತೆಗೆ ಲೈಂಗಿಕ ದೌರ್ಜನ್ಯದ ಪ್ರಕರಣವೂ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ 2 FIR ಆಗಿದೆ. ಒಂದು ಅತ್ಯಾಚಾರದ ಕೇಸ್, ಮತ್ತೊಂದು ಲೈಂಗಿಕ ದೌರ್ಜನ್ಯದ ಕೇಸ್. ಇಬ್ಬರು ಸಂತ್ರಸ್ತೆಯರು ಈಗಾಗಲೇ SIT ಮುಂದೆ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಇವತ್ತು ರೇವಣ್ಣ ಮನೆಯಲ್ಲಿ ಮಹಜರನ್ನು ಕೂಡ SIT ಅಧಿಕಾರಿಗಳು ಮಾಡಿದ್ರು. ಈಗ ಪ್ರಜ್ವಲ್ ರೇವಣ್ಣ ಸರೆಂಡರ್ ಆಗ್ತಾರೆ ಅಂತ ಜೆಡಿಎಸ್ನ ಮುಖಂಡ ಪುಟ್ಟರಾಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಜೆಡಿಎಸ್ನ ಬೀಟ್ನ ರಿಪೋರ್ಟರ್ ಪುಟ್ಟರಾಜು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇವಣ್ಣ ಅರೆಸ್ಟ್ ಆದ ನಂತರ ಈ ಹೇಳಿಕೆ ಬರ್ತಾ ಇದೆ. ಅಂದ್ರೆ ಸರೆಂಡರ್ ಮಾಡಿಸುವಂತಹ ಒತ್ತಡಕ್ಕೆ ಜೆಡಿಎಸ್ ಬಿದ್ದಿದ್ಯಾ ಸುರೇಶ್? ಶಶಿ, ಖಂಡಿತವಾಗ್ಲೂ ಕೂಡ ಈಗ ನಡೆದಂತ ಬೆಳವಣಿಗೆಗಳೇನಿದೆ ಇದು ನಿಜಕ್ಕೂ ಕೂಡ ಒಂದ್ ರೀತಿ ಜೆಡಿಎಸ್ ಪಾಲಿಗೆ ದೊಡ್ಡ ಮುಜುಗರದ ಸಂಗತಿ. ಮತ್ತೆ ಈ ಮಟ್ಟಕ್ಕೆ ಹೋಗುತ್ತೆ ಅನ್ನುವಂತ ನಿರೀಕ್ಷೆಯನ್ನ ಯಾರು ಕೂಡ ಮಾಡಿರ್ಲಿಲ್ಲ. ಒಂದು ಜಾಮೀನು ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ರೇವಣ್ಣ ಅವರು ಕೂಡ ಇದ್ರು. ಹಾಗಾಗಿಯೇ ಒಂದು ವಿಶ್ವಾಸದಲ್ಲಿದ್ರು. ರೇವಣ್ಣ ಪರ ವಕೀಲರು ಅದನ್ನೇ ವಾದ ಮಾಡ್ತಾ ಇದ್ರು. ಇವತ್ತು ಕುಮಾರಸ್ವಾಮಿ ಅವರು ಕೂಡ ಹೊರಗೆ ಮೈತ್ರಿ ಪಕ್ಷಗಳ ಅಭ್ಯರ್ಥಿಗಳ ಪರವಾಗಿ ಪ್ರಚಾರಕ್ಕೆ ಹೋದಂತವರು ಬಂದು ಖಾಸಗಿ ಹೋಟೆಲ್ನಲ್ಲಿ ಉಳ್ಕೊಂಡಿರ್ತಾರೆ. ಅವರ ಜೊತೆಯಲ್ಲಿ ಇದೇ ವಿಚಾರವನ್ನ ಚರ್ಚೆ ಮಾಡೋದಕ್ಕಾಗಿ ಕೋರ್ ಕಮಿಟಿಯ ಅಧ್ಯಕ್ಷರಾದಂತಹ GT ದೇವೇಗೌಡ ಇರ್ತಾರೆ, ಮತ್ತೆ CS ಪುಟ್ಟರಾಜು ಅವರು ಕೂಡ ಇರ್ತಾರೆ. ಎಲ್ಲರೂ ಕೂಡ ಈ ಒಂದು ಬೆಳವಣಿಗೆಗಳನ್ನ ಖಾಸಗಿ ಹೋಟೆಲ್ನಲ್ಲೇ ಕುಳಿತು ವೀಕ್ಷಣೆ ಮಾಡ್ತಾ ಇರ್ತಾರೆ. ಯಾವಾಗ ರೇವಣ್ಣ ಅವರನ್ನ SIT ತಮ್ಮ ವಶಕ್ಕೆ ಪಡೆದುಕೊಳ್ತೋ ಆ ಸಂದರ್ಭದಲ್ಲಿ ಮುಂದೆ ಏನು ಮಾಡಬಹುದು ಅನ್ನುವಂತ ಕಾನೂನಿನ ಹೋರಾಟದ ಬಗ್ಗೆ ಕೂಡ ಒಂದಷ್ಟು ಮಾತಾಡ್ತಾರೆ. ಅದಾದ ಬಳಿಕ ಈಗ ಹೊರಗೆ ಬಂದಂತಹ CS ಪುಟ್ಟರಾಜು ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಡ್ತಾರೆ. ಯಾರು ಸಂತ್ರಸ್ತೆ ಇದ್ದಾರೆ ಅವರ ಮಗ ಕೊಟ್ಟ ದೂರಿನ ಪ್ರಕಾರ ಇದೆಲ್ಲ ಬೆಳವಣಿಗೆಗಳು ನಡೀತಾ ಇದೆ. ಬೇಲ್ ರಿಜೆಕ್ಟ್ ಆಗಿದೆ, ಹಾಗಾಗಿ SIT ಅವರು ವಶಕ್ಕೆ ಪಡೆದಿದ್ದಾರೆ. ಮುಂದೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಬರ್ತಾರೆ, ಅವರು ಕೂಡ ಸರೆಂಡರ್ ಆಗುವಂತ ಕೆಲಸ ಆಗುತ್ತೆ ಅನ್ನುವಂತ ಒಂದು ಮಾತನ್ನ ಸದ್ಯಕ್ಕೆ CS ಪುಟ್ಟರಾಜು ಅವರು ಹೇಳಿರುವಂತದ್ದು. ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಇದನ್ನ ಇನ್ನಷ್ಟು ಗೊಂದಲ ಮಾಡಿಕೊಳ್ಳದೆ ಪ್ರಜ್ವಲ್ ಅವರನ್ನ ಒಂದು ಜಾಮೀನು ಸಿಗುತ್ತಾ ಅನ್ನುವಂತ ನಿಟ್ಟಿನಲ್ಲಿ ನೋಡ್ತಾರೆ. ಇಲ್ಲವಾದಲ್ಲಿ ಇವರ ಹೇಳಿಕೆಗಳನ್ನ ಗಮನಿಸೋದೇ ಆದಲ್ಲಿ ಬಹುಶಃ ಇನ್ನೆರಡು-ಮೂರು ದಿನಗಳಲ್ಲಿ ಅಥವಾ ನಾಳೆ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಬರಬಹುದು, ಸರೆಂಡರ್ ಆಗುವಂತ ಕೆಲಸ ಆಗಬಹುದು ಅನ್ನುವಂತಹ ಒಂದು ಮುನ್ಸೂಚನೆಯಂತೆ ಈ ಒಂದು ಹೇಳಿಕೆ ಇದೆ. ಶಶಿ, ಸುರೇಶ್, ಪ್ರಜ್ವಲ್ ರೇವಣ್ಣ ಸರೆಂಡರ್ ಆಗದೇ ಇದ್ರೂ ಕೂಡ ಅವರನ್ನ ಅರೆಸ್ಟ್ ಮಾಡ್ತಾರೆ. ಯಾಕಂದ್ರೆ ರೇವಣ್ಣನವರಿಗಿಂತಲೂ ಗಂಭೀರವಾದಂತಹ ಆರೋಪ ಪ್ರಜ್ವಲ್ ವಿರುದ್ಧ ಇದೆ. ಯಾವಾಗ ಬರ್ತಾರಂತೆ ಪ್ರಜ್ವಲ್? ಆ ಮಾಹಿತಿ ಏನಾದರೂ ಜೆಡಿಎಸ್ ನಾಯಕರು ನಿಮ್ಗೆ ಹೇಳ್ತಾ ಇದ್ದಾರಾ?
ಶಶಿ, ನಿಜ, ಈಗ ಸದ್ಯಕ್ಕೆ ಯಾವುದೇ ಜೆಡಿಎಸ್ ನಾಯಕರು ಈ ಒಂದು ಪ್ರಕರಣದ ಬಗ್ಗೆ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ. ಇಂಥ ಒಂದು ಪ್ರಕರಣ ಆದ ಬಳಿಕ ಬಹುಶಃ ಇದೇ ಮೊದಲ ಬಾರಿಗೆ CS ಪುಟ್ಟರಾಜು ಮತ್ತೆ GT ದೇವೇಗೌಡ ಮಾತಾಡಿರುವಂತದ್ದು, ಅದು ರೇವಣ್ಣ ಅವರ ಬಂಧನ ಆದ ಬಳಿಕ. ಹಾಗಾಗಿ ತಾವ್ ಹೇಳಿದ್ದು ನಿಜ. ಈಗ ಒಂದು ವೇಳೆ ಸರೆಂಡರ್ ಆಗದೇ ಇದ್ರೂ ಕೂಡ SIT ಅವರು ಪ್ರಜ್ವಲ್ ಅವರನ್ನ ಬಂಧಿಸುವಂತಹ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಆದರೆ ಬಂಧನಕ್ಕೊಳಗಾಗುವುದಕ್ಕಿಂತಲೂ ಸರೆಂಡರ್ ಆಗುವುದು ಉತ್ತಮ ಅನ್ನುವಂತ ನಿಲುವಿಗೆ ಬಂದಿದ್ದೇ ಆದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ಸೂಚನೆಯನ್ನ ನೀಡಬಹುದು, ತಕ್ಷಣ ವಾಪಸ್ ಬಂದು ಸರೆಂಡರ್ ಆಗುವಂತ ಒಂದು ಕೆಲಸವನ್ನ ಮಾಡುವಂತ. ಈಗ ಸದ್ಯಕ್ಕೆ CS ಪುಟ್ಟರಾಜು ಅವರು ನೀಡಿರುವಂತಹ ಹೇಳಿಕೆಯನ್ನ ಗಮನಿಸಿದ್ದೆ ಆದ್ರೆ JDS ನ ನಾಯಕರು, ಮುಖಂಡರು ಬಹುಶಃ ನಿಮ್ಮ ತಂದೆಯ ಬಂಧನ ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಇನ್ನಷ್ಟು ಇದನ್ನ ಡ್ರ್ಯಾಗ್ ಮಾಡೋದು ಬೇಡ, ತಕ್ಷಣ ಬಂದು ಸರೆಂಡರ್ ಆಗು, ಮುಂದೆ ಕಾನೂನಿನ ಪ್ರಕಾರ ಅದೇನಿದೆಯೋ ಅದನ್ನ ಎದುರಿಸೋಣ ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿದ್ದೆ ಆದಲ್ಲಿ ಪ್ರಜ್ವಲ್ ಬಹುತೇಕ ನಾಳೆ ಅಥವಾ ನಾಡಿದ್ದು ಬಂದು SIT ಮುಂದೆ ಹಾಜರಾಗುವಂತಹ ಎಲ್ಲಾ ಸಾಧ್ಯತೆಗಳು ಸದ್ಯಕ್ಕೆ ಕಾಣಿಸ್ತಾ ಇರುವಂತದ್ದು. ಶಶಿ, ಥ್ಯಾಂಕ್ ಯು ಸುರೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.